ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಪರ್ಫೆಕ್ಟ್ ರುಚಿ ಚಾನಲ್ಗೆ ಸ್ವಾಗತ. ನಾನಿವಾಗ ಒತ್ಸಾಗೆ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಬೇಕಾಗಿರುವ ಸಾಮಗ್ರಿಗಳು: ಒಂದು ಬೌಲಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ, ಸ್ವಲ್ಪ ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 2 ಸ್ಪೂನು ಮೈದಾ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಪಾತ್ರೆ ನೀರು ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಮೊದಲು ತೊಗೊಂಡಿದ್ವಲ್ಲ ಉಪ್ಪು, ತುಪ್ಪ ಮತ್ತು 2 ಸ್ಪೂನ್ ಮೈದಾ ಹಿಟ್ಟು ತೊಗೊಂಡಿದ್ದೆ. ನೀವು ಇಲ್ಲಿ ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು 2 ಸ್ಪೂನು ಹಾಕ್ಬಿಟ್ಟಿದ್ದೀನಿ, ಪರವಾಗಿಲ್ಲ, ಹಾಕಿದ್ರು ತಾನೇ ಚೆನ್ನಾಗೇ ಬರುತ್ತೆ. ಸೊ ಇದು ಒಂದು 5 ನಿಮಿಷ ನಾವು ಕುದಿಸ್ಕೊಬೇಕಾಗತ್ತೆ. ಒಂದು ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. ನೋಡಿ, ಒಂದು 5 ನಿಮಿಷ ಕುದ್ದಾಗಿದೆ, ನೀರೆಲ್ಲ ಕುದೀತಾ ಇದೆ. ಇವಾಗ ಅಕ್ಕಿ ಹಿಟ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಇಲ್ಲಿ ನಾವು ಅಕ್ಕಿ ಹಿಟ್ಟನ್ನು ಬೇಯಿಸ್ಕೊಬೇಕಾದ್ರೆ ಲೋ ಫ್ಲೇಮ್, ಸ್ವಲ್ಪ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಬೇಯಿಸ್ಕೊಬೇಕಾಗತ್ತೆ. ಉರಿ ಜಾಸ್ತಿ ಇಟ್ಟು ಬೇಯಿಸ್ಕೊಬಾರ್ದು. ನೋಡಿ, ನಾನಿಲ್ಲಿ ಲೋ ಫ್ಲೇಮಲ್ಲಿ ನಿಧಾನಕ್ಕೆ ಗಂಟಿಲ್ಲದೆ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಇನ್ನು ಇಂಗ್ರೀಡಿಯೆಂಟ್ಸ್ ಅಂದರೆ ಉಪ್ಪು, ತುಪ್ಪ ಮತ್ತು ಮೈದಾ. ನೋಡಿ, ನಾನೆಲ್ಲ ಮಾಡಿಕೊಂಡು ಗಂಟಿಲ್ಲದೆ ನೀಟಾಗಿ ತಿರುಗಿಸ್ಕೊಂಡು ಇವಾಗ ಒಂದು ಸ್ಲ್ಯಾಬ್ ಮೇಲೆ ಅಥವಾ ಒಂದು ತಟ್ಟೆಗೆ ನೀವು ಶಿಫ್ಟ್ ಮಾಡ್ಕೊಬೋದು. ನಾನಿಲ್ಲಿ ಸ್ಲ್ಯಾಬ್ ಮೇಲೆ ಹಾಕ್ಕೊಂಡಿದ್ದೀನಿ, ಅಂದರೆ ನನಗೆ ಶೇಪ್ ಮಾಡಿಕೊಂಡು ಮಿದ್ಕೊಂಡು ಶೇಪ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಮಿದ್ದು ಶೇಪ್ ಮಾಡಿಕೊಂಡು ಇವಾಗ ಸ್ಟೀಮ್ ಮಾಡ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಸ್ಟೀಮ್ ಪಾತ್ರೆಗೆ ಮೇಲಕ್ಕೆ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಆ ಶೇಪಲ್ಲಿ ಮಾಡ್ಕೊಂಡಿದ್ದ ಹಿಟ್ಟೆಲ್ಲನ ಈ ಸ್ಟೀಮ್ ಮಾಡ್ಕೊಳ್ಳೋದಕ್ಕೆ ಇಡ್ತಾ ಇದ್ದೀನಿ. ಇದನ್ನು ಒಂದು 10 ನಿಮಿಷ, 8ರಿಂದ 10 ನಿಮಿಷ ನಾವು ಸ್ಟೀಮ್ ಮಾಡ್ಕೊಬೇಕಾಗುತ್ತೆ. ನೋಡಿ, ಒಂದು 8ರಿಂದ 10 ನಿಮಿಷ ಆಗಿದೆ. ಇವಾಗ ಲಿಡ್ ಓಪನ್ ಮಾಡ್ತಾ ಇದ್ದೀನಿ. ಚೆನ್ನಾಗೆಲ್ಲ ಸ್ಟೀಮ್ ಆಗಿದೆ. ಇವಾಗ ಇದನ್ನು ಸೈಡಿಗೆ ಇಟ್ಕೊಂಡು ಸ್ವಲ್ಪ ಬಿಸಿ ಇದ್ದಂಗೆ ನಾವು ಸಾವಿಗೆ ಮಾಡ್ಕೊಬೇಕಾಗತ್ತೆ. ನಾನಿಲ್ಲಿ ಒಂದು ಪ್ಲೇಟ್ ತೊಗೊಂಡು ಅದಕ್ಕೆ ತುಪ್ಪ ಅಪ್ಲೈ ಮಾಡಿದ್ದೀನಿ ಲೈಟಾಗಿ, ಮತ್ತು ಮೋಲ್ಡ್ಗೂ ತುಪ್ಪ ಅಪ್ಲೈ ಮಾಡಿದ್ದೀನಿ. ಮತ್ತು ಕೆಳಗಡೆ ಅದು ಬರುತ್ತಲ್ವ ಜಾಲರ, ಆ ಜಾಲರಕ್ಕೂ ಸ್ವಲ್ಪ ತುಪ್ಪ ಅಪ್ಲೈ ಮಾಡಿ ಇವಾಗ ಮೋಲ್ಡ್ಗೆ ಸೆಟ್ ಮಾಡ್ಕೊತಾ ಇದ್ದೀನಿ. ಇವಾಗ ಮಾಡಿರೋ ಹಿಟ್ಟನ್ನೆಲ್ಲನ ಇದಕ್ಕೆ ಮೋಲ್ಡ್ಗೆ ಕರೆಕ್ಟಾಗಿ ಫಿಲ್ ಮಾಡ್ಕೊಬೇಕಾಗತ್ತೆ. ಸ್ವಲ್ಪ ಬಿಸಿ ಇರುತ್ತೆ. ನೀರು ಮಾಡಿಕೊಂಡು ಕೈಗೆ ನೀಟಾಗಿ ಅದನ್ನು ಫಿಲ್ ಮಾಡಿಕೊಂಡು ನೆಕ್ಸ್ಟು ಅದನ್ನು ಕ್ಲೋಸ್ ಮಾಡಿ ಲಿಡ್. ಮೋಲ್ಡ್ಗೆ ನೀಟಾಗಿ ಹಿಟ್ಟಿಟ್ಟು ನೀಟಾಗಿ ಫಿಲ್ ಮಾಡಿಕೊಂಡು ಇವಾಗ ಲಿಡ್ ಕ್ಲೋಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ನಿಮಗೆ ಅದಕ್ಕೆಲ್ಲ ಅಂಟಲ್ಲ, ತುಪ್ಪ ಎಲ್ಲ ಅಪ್ಲೈ ಮಾಡಿಕೊಂಡು ನೀಟಾಗಿ ಇದು ಮಾಡಿಕೊಂಡ್ರೆ ಅಂಟಲ್ಲ ಅದು. ನೋಡಿ, ನಾನು ಆ ಮೋಲ್ಡ್ ಬಿಸಿ ಇದ್ದಿದ್ದಕ್ಕೆ ಬಟ್ಟೆನಲ್ಲಿ ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತಿರುಗಿಸ್ಕೊಂಡು ನೀಟಾಗಿ ನೋಡಿ ಈ ಥರ ಬರ್ತಾ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ಇದು ಒಂದಕ್ಕೊಂದು ಅಂಟ್ಕೊಳಲ್ಲ ಈ ಥರ ಮಾಡಿದ್ರೆ. ನಾವು ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದಿದು. ನೋಡಿ, ಎಲ್ಲ ಸಾವಿಗೆನೂ ನಾನು ಇದೇ ಥರ ಮಾಡಿ ಇಟ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಲ್ಲೂ ಹೆಂಗೆ ಮಾಡಿದ್ರೂ ಕೈಗೆಲ್ಲ ಅಂಟ್ತಾ ಇಲ್ಲ. ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಒಂದು ತಟ್ಟೆಗೆ ಕಾಯಿ ಹಾಲು ಮತ್ತು ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ. ಈ ರೆಸಿಪಿ ಏನಾದರೂ ಬೇಕಂದರೆ ಕಮೆಂಟ್ ಮಾಡಿ. ಇವಾಗ ನಾನು ಸಾವಿಗೆ ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ನಾನಿವಾಗ ಮಾಡಿರೋ ಸಾವಿಗೆನಲ್ಲಿ ಒಂದು ತೆಗೆದು ಈ ಪ್ಲೇಟ್ಗೆ ಸರ್ವ್ ಮಾಡ್ತಾ ಇದ್ದೀನಿ. ಓಕೆ, ಜೂನ್ ಜುಲೈ ತಿಂಗಳಲ್ಲಿ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿ, ರಾಗಿನಲ್ಲೂ ಮಾಡ್ಬೋದು, ಅಕ್ಕಿನಲ್ಲೂ ಮಾಡ್ಬೋದು. ಇವಾಗ ನಾನಲ್ಲಿ ಇಲ್ಲಿ ಅಕ್ಕಿ ಮಾಡಿದ್ದೀನಿ, ಅಕ್ಕಿ ಸಾವಿಗೆ ಮಾಡಿದ್ದೀನಿ. ನೋಡಿ, ಸ್ವಲ್ಪನೂ ಕೈಗೆ ಅಂಟ್ತಾ ಇಲ್ಲ, ಎಷ್ಟು ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆ ಕಾಯಿ ಹಾಲು ಮತ್ತು ಕಡಲೆ ಪುಡಿ ಒಳ್ಳೆ ಕಾಂಬಿನೇಷನ್ನು. ಈ ಕಾಯಿ ಹಾಲು ಮತ್ತು ಕಡಲೆ ಪೌಡ್ರದ್ದು ರೆಸಿಪಿ ಬೇಕು ಅಂದರೆ ಕಮೆಂಟ್ ಮಾಡಿ. ಇವಾಗ ನಾನು ಸಾವಿಗೆಗೆ ಕಾಯಿ ಹಾಲು ಮತ್ತು ಕಡಲೆ ಪೌಡ್ರು ಸೇರಿಸ್ತಾ ಇದ್ದೀನಿ. ಇವಾಗ ತಿನ್ನೋಕ್ಕೆ ಸಾವಿಗೆ ರೆಡಿಯಾಗಿದೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.